ನಮಸ್ತೆ. ಇವತ್ತಿನ ಸೆಷನಲ್ಲಿ ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ನ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಮೇಡಮ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತಂದರೆ? ಸಬ್ಜೆಕ್ಟ್ ಅಂದರೆ ನನಗೆ ಗೊತ್ತೇ ಇದೆ, ವರ್ಬ್ ಅಂದು ನಮಗೆ ಗೊತ್ತೇ ಇದೆ. ಆದರೆ ಕೆಲವೊಮ್ಮೆ ಪ್ರಶ್ನೆಗಳಲ್ಲೇ ಉತ್ತರಗಳನ್ನು ಕೊಟ್ಟಿರ್ತಾರೆ. ಅದನ್ನು ಹೇಗೆ ಐಡೆಂಟಿಫೈ ಮಾಡೋದು, ಅದಕ್ಕೆ ಅದರದೇ ಆದಂಥ ಕೆಲವೊಂದು ಸೆಟ್ ಆಫ್ ರೂಲ್ಸ್ ಇದೆ. ನಿಮಗೆ 35 ಮಾರ್ಕ್ಸ್ಗೆ ಪ್ರಶ್ನೆ ಇಂಗ್ಲೀಷ್ನಲ್ಲಿ ಕೇಳ್ತಾ ಇದ್ದಾರೆ ಅಂತಂದರೆ 5 to 6 ಕ್ವಶನ್ಸ್ನ ನೀವು ಸಾಲ್ವ್ ಮಾಡಬೇಕು ಅಂತಂದರೆ ಈ ಸೆಟ್ ಆಫ್ ರೂಲ್ಸ್ ನಮಗೆ ಗೊತ್ತಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆ ರೂಲ್ಸ್ ಏನು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಪ್ರಶ್ನೆಗಳು ಯಾವ ರೀತಿ ಇರಬಹುದು ಅನ್ನೋದನ್ನ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್ ನೋಡಿ, ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಡ್ಯಾಶ್ ಆಂಕ್ಷಿಯಸ್. ಆನ್ಸರ್ ಏನಿದೆ? ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆರ್ ಆಂಕ್ಷಿಯಸ್ ಆಗಬಹುದೇನೋ? ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹ್ಯಾವ್ ಬೀನ್ ಆಂಕ್ಷಿಯಸ್. ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹ್ಯಾಸ್ ಬೀನ್ ಆಂಕ್ಷಿಯಸ್. ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ವರ್ ಆಂಕ್ಷಿಯಸ್. ಯಾವುದು ಉತ್ತರ ಆಗುತ್ತೆ? ಹೇಗೆ ಕಂಡುಹಿಡಿಯುವಂಥದ್ದು? ಗಮನಿಸಿ ಪ್ರಶ್ನೆಯನ್ನು. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದೊಂದು ಕಲೆಕ್ಟಿವ್ ನೌನ್. ಇದನ್ನು ನಾವು ಸಿಂಗ್ಯುಲರ್ ಅಂತ ಕರಿತೀವಿ. ಒಂದು ಗ್ರೂಪಲ್ಲಿರೋವಂಥದ್ದೇ, ಆದರೆ ಅದನ್ನು ಒಂದು ಸಿಂಗಲ್ ವರ್ಡಲ್ಲಿ ಹೇಳಿರೋವಂಥದ್ದು. ಸೊ ಈ ರೀತಿಯಾದಂಥ ಪದ ಸಿಂಗ್ಯುಲರ್ ಇದ್ದಾಗ ಅಲ್ಲಿ ಬರುವಂತಹ ಏನು ವರ್ಬ್ ಇದೆಯೋ ಅದು ಸಿಂಗ್ಯುಲರ್ ಇರಬೇಕು. ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹ್ಯಾಸ್ ಬೀನ್ ಆಂಕ್ಷಿಯಸ್. ಯಾಕೆ ಆರ್ ಮತ್ತು ವರ್ ಆಗೋದಿಲ್ಲ? ಮೋಸ್ಟ್ ಆಫ್ ದ ಟೈಮ್ ಆರ್ ಆ್ಯಂಡ್ ವರ್ಬ್ ಬಿ ಫಾರ್ಮ್ಸ್ ಆಗಿರುತ್ತೆ. ಅದನ್ನು ನಾವು ಕಂಟಿನ್ಯೂಸ್ ಟೆನ್ಸಲ್ಲಿ ಬಳಸ್ತೀವಿ. ಸೊ ಒಂದು ಕ್ಲಾರಿಟಿ ಸಿಗಲಿ, ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದರೆ ಯಾವಾಗಲೂ ಕೂಡ ವರ್ಬ್ ಸಿಂಗ್ಯುಲರ್ ಆಗಬೇಕು. ಇದು ಸಬ್ಜೆಕ್ಟ್ ಮತ್ತು ವರ್ಬ್ ನಡುವೆ ಇರುವಂಥ ಒಂದು ಅಗ್ರಿಮೆಂಟ್, ಅವರಿಬ್ಬರ ನಡುವೆ ಇರುವಂತಹ ಒಂದು ವ್ಯಾಲ್ಯೂ. ಅರ್ಥ ಆಗ್ತಿದೆ ಅಲ್ವಾ? ಸೆಕೆಂಡ್ ನೋಡಿ, ರಾಮ್ ಆ್ಯಂಡ್ ಶ್ಯಾಮ್ ಡ್ಯಾಶ್ ಬಿಸ್ನೆಸ್ ಪಾರ್ಟ್ನರ್ಸ್. ಆ್ಯಂಡ್ ಅನ್ನುವಂತಹ ವರ್ಡ್ ಇಲ್ಲಿ ಎರಡು ಪದಗಳನ್ನು ಕನೆಕ್ಟ್ ಮಾಡ್ತಿದೆ. ಅವ್ರಿಗೆ ಒಬ್ರಿಗೊಬ್ರಿಗೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಲ್ವಾ? ಸೊ ಇಟ್ ಈಸ್ ಎ ಪ್ಲೂರಲ್. ಸೊ ಸಬ್ಜೆಕ್ಟ್ ಏನಾಗಿದೆ ಇಲ್ಲಿ? ಪ್ಲೂರಲ್ ಆಗಿದೆ. ಸೊ ವರ್ಬ್ ಏನಾಗಬೇಕು? ಪ್ಲೂರಲ್. ರಾಮ್ ಆ್ಯಂಡ್ ಶ್ಯಾಮ್ ಆರ್ ಬಿಸ್ನೆಸ್ ಪಾರ್ಟ್ನರ್ಸ್. ಸೊ ಎರಡೂ ಪ್ರಶ್ನೆಯಲ್ಲಿ ಒಂದು ಗಮನಿಸಬೇಕಾಗಿರೋದು, ಮೊದಲನೇ ಪ್ರಶ್ನೆಯಲ್ಲಿ ಸಬ್ಜೆಕ್ಟ್ ಅನ್ನುವಂಥದ್ದು ಕಲೆಕ್ಟಿವ್ ನೌನ್ ಆಗಿತ್ತು. ಸೊ ಈ ರೀತಿ ಪ್ರಶ್ನೆ ಎಕ್ಸಾಮಲ್ಲಿ ಇರುತ್ತೆ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಸೊ ಒಂದು ಕ್ಲಾರಿಟಿ ಇರಲಿ, ನಿಮಗೆ ಸಬ್ಜೆಕ್ಟ್ ಏನಿದೆ ಅಂತ ಗೊತ್ತಾದರೆ ವರ್ಬನ್ನ ಬರೆಯೋದು ಬಹಳನೇ ಈಸಿ. ಈ ರೀತಿಯ ಪ್ರಶ್ನೆಗಳು ಎಕ್ಸಾಮ್ನಲ್ಲಿ ಇರುತ್ತೆ. ಹಾಗಾದರೆ ರೂಲ್ಸ್ ಏನಪ್ಪ? ನಾನು ಹೇಗೆ ಇದನ್ನು ಅರ್ಥ ಮಾಡ್ಕೊಳ್ಳೋ ಅಂಥದ್ದು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್, ದೆನ್ ವರ್ಬ್ ಶುಡ್ ಬಿ ಸಿಂಗ್ಯುಲರ್. ಹಾಗೆಯೇ ಇಫ್ ಸಬ್ಜೆಕ್ಟ್ ಈಸ್ ಪ್ಲೂರಲ್, ದ ವರ್ಬ್ ಶುಡ್ ಬಿ ಪ್ಲೂರಲ್. ಈ 2 ಪಾಯಿಂಟ್ ಕ್ಲಾರಿಟಿ ಇದೆ ಅಲ್ವಾ? ಥರ್ಡ್ ಒನ್ ಬನ್ನಿ. ಹಾಗೆಯೇ ಒಂದು ಸಬ್ಜೆಕ್ಟಲ್ಲಿ ಆ್ಯಂಡ್ ಅನ್ನೋ ವರ್ಡ್ ಇದೆ ಅಂತ ಅಂದ್ಕೊಂಡ್ರೆ ಆಯಿತಾ? ಸೊ ಒಂದು ಪದ ಇನ್ನೊಂದು ಪದ ಓದ್ತೀನಿ, ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ವೆನ್ ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಇಸ್ ಕಂಪೋಸ್ಡ್ ಆಫ್ 2 or more nouns or pronouns connected by and, use the plural form. and ಅನ್ನೋಂಥ ವರ್ಡ್ ಇದೆ. ಒಂದು ಪದಕ್ಕೂ ಇನ್ನೊಂದು ಪದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲದೆ ಇದ್ದಾಗ ಆ್ಯಂಡ್ ಯೂಸ್ ಮಾಡಿದಾಗ ನಾವು ಪ್ಲೂರಲ್ ಫಾರ್ಮ್ನ ಆ್ಯಡ್ ಮಾಡಬೇಕು. ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಯಾವಾಗಾದರೂ ಒಂದು ಸಬ್ಜೆಕ್ಟ್ ನೋಡಿ, when there is one subject or more than one verb, the verbs throughout the sentence ಮಸ್ಟ್ ಅಗ್ರಿ ವಿತ್ ದ ಸಬ್ಜೆಕ್ಟ್. ಯಾವುದಾದರೂ ಒಂದು ಸೆಂಟೆನ್ಸಲ್ಲಿ ಒಂದು ಸಬ್ಜೆಕ್ಟ್ ಅಥವಾ ಮೋರ್ ದ್ಯಾನ್ ಒನ್ ವರ್ಬ್, ಹೆಚ್ಚು ವರ್ಬ್ಗಳಿದ್ದಾಗ ಸೊ ನಾವು ಆ ಒಂದು ಸೆಂಟೆನ್ಸ್ನಲ್ಲಿ ಗಮನಿಸುವಂಥದ್ದು ಆ ಒಂದು ವರ್ಬ್ ಏನಿದೆ ಅಥವಾ ಆ ಸಬ್ಜೆಕ್ಟ್ ಯಾವ ಫಾರ್ಮಲ್ಲಿದೆ ಅಂತ. ಇಲ್ಲಿ ಗಮನಿಸಿ, ಇಲ್ಲಿ ಇಂಟರ್ವ್ಯೂಸ್ ಪ್ಲೂರಲ್ ಫಾರ್ಮಲ್ಲಿದೆ. ಸೊ ನಾನು ನೆಕ್ಸ್ಟ್ ಏನು ಮಾಡಿದೆ? ಪ್ಲೂರಲ್ ಫಾರ್ಮ್ನೇ ಬರೆದಿದ್ದೀನಿ. ಗೊತ್ತಾಗ್ತಿದೆ ಅಲ್ವಾ? ಹಾಗೆಯೇ ವೆನ್ 2 or more ಸಿಂಗ್ಯುಲರ್ ನೌನ್ ಆರ್ ಪ್ರೊನೌನ್ಸ್ ಆರ್ ಕನೆಕ್ಟೆಡ್ ಬೈ ಆರ್ ಆರ್ ನಾರ್, ನೈದರ್ ನಾರ್ ಕೇಳಿದಿರಲ್ವಾ? ಈ ರೀತಿಯಾಗಿರುವಂಥ ಪದಗಳನ್ನು ಕೊಟ್ಟಾಗ ನಾವು ಯಾವಾಗಲೂ ಕೂಡ ಸಿಂಗ್ಯುಲರ್ ವರ್ಬ್ನ ಬಳಸಬೇಕು. ದ ಚೇರ್ಪರ್ಸನ್ ಆರ್ ದ CEO, ಒಬ್ಬರೇ ಅಲ್ವಾ ಅವರು? ಸೊ ಇದು ಸಿಂಗ್ಯುಲರ್. ಹಾಗಾಗಿ ನಾನು ಇಲ್ಲಿ ಏನು ಯೂಸ್ ಮಾಡಿದ್ದೀನಿ? ಅಪ್ರೂವ್ ಸಿಂಗ್ಯುಲರ್ ವರ್ಬ್ನೇ ಬಳಸಿದ್ದೀನಿ. ಇದು ತುಂಬ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಈ ರೀತಿ ಪ್ರಶ್ನೆಗಳನ್ನ ಕೊಡ್ತಾರೆ. ಈಚ್ ಒನ್, ಐದರ್, ನೈದರ್, ಎವ್ರಿಬಡಿ, ಎನಿವನ್, ಈ ರೀತಿಯಾಗಿರುವಂತಹ ಪದಗಳಿಂದ ಒಂದು ಸೆಂಟೆನ್ಸ್ ಸ್ಟಾರ್ಟ್ ಆಗ್ತಿದೆ ಅಂತಂದರೆ ಒಂದು ನೆನ್ಪಿಟ್ಕೊಳ್ಳಿ, ಇದೆಲ್ಲದೂ ಕೂಡ ಸಿಂಗ್ಯುಲರ್ ಆಗಿರುತ್ತೆ. ಹಾಗಾಗಿ ನೀವು ವರ್ಬನ್ನ ಆ್ಯಡ್ ಮಾಡಬೇಕಾದ್ರೆ ಸಿಂಗ್ಯುಲರ್ನೇ ಆ್ಯಡ್ ಮಾಡಬೇಕು. ಒಂದು ಓದ್ತೀನಿ ನೋಡಿ. ನೈದರ್ ಆಲ್ಟರ್ನೇಟಿವ್ hypothesis was accepted. Each of the participants was willing to be recorded. ಈಚ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಪಾರ್ಟಿಸಿಪೆಂಟ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ. ಈಚ್ ಅನ್ನೋವಂಥದ್ದು, ನೈದರ್, ಎವ್ರಿಬಡಿ, ನೋ ಒನ್, ಇದೆಲ್ಲದೂ ಕೂಡ ಏನಾಗಿರುತ್ತೆ? ಸಿಂಗ್ಯುಲರ್. ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಎಕ್ಸಾಮಿಗೆ ಹೋಗೋಕ್ಕೂ ಮುಂಚೆ ಇದನ್ನು ಇನ್ನೊಂದ್ಸಲ ರಿಮೈಂಡ್ ಮಾಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್.
ಕೌಂಟಬಲ್ ಅನ್ಕೌಂಟಬಲ್ ನೌನ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಹಳೆ ವೀಡಿಯೋಸಲ್ಲಿ. ಇನ್ ಕೇಸ್ ನೀವು ನೋಡಿಲ್ಲ ಅಂತಂದರೆ ಒಂದ್ಸಲ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ. ಅನ್ಕೌಂಟಬಲ್ ನೌನ್ ಅಂತಂದರೆ ನೀವು ಕೌಂಟ್ ಮಾಡೋಕ್ಕೆ ಆಗದೆ ಇರೋವಂಥದ್ದು ಇದ್ದಾಗ ಅದು ಯಾವಾಗಲೂ ಕೂಡ ಸಿಂಗ್ಯುಲರ್ ಆಗಿ ಕನ್ಸಿಡರ್ ಆಗುತ್ತೆ. ಎಜುಕೇಷನ್, ನಿಮ್ಮ ಶಿಕ್ಷಣವನ್ನು ನಾವು ಕೌಂಟ್ ಮಾಡೋದಕ್ಕಾಗೋದಿಲ್ಲ. ಡಯಾಬಿಟಿಕ್ ಪೇಷಂಟ್ ರಿಸರ್ಚ್ ಮಾಡ್ತಾ ಇದ್ದಾರೆ, ಯಾವುದನ್ನು ನೀವು ಕೌಂಟ್ ಮಾಡೋಕ್ಕಾಗಲ್ವೋ ಅಂತಹ ಅನ್ಕೌಂಟಬಲ್ ನೌನ್ ಇದ್ದಾಗ ಆಗ ನೀವು ಯಾವಾಗಲೂ ಕೂಡ ಸಿಂಗ್ಯುಲರ್ ವರ್ಬ್ನ ಆ್ಯಡ್ ಮಾಡಬೇಕು. ಎಜುಕೇಷನ್ ಈಸ್ ಎ ಕೀ ಟು ಸಕ್ಸಸ್. ದ ಇನ್ಫಾರ್ಮೇಷನ್ ನೋಡಿ, ದ ರಿಸರ್ಚ್, ಇದೆಲ್ಲದನ್ನು ಕೂಡ ಅನ್ಕೌಂಟಬಲ್ ನೌನ್ ಅಂತ ಕರಿತೀವಿ. ಅದೇ ರೀತಿ ಕೌಂಟಬಲ್ ನೌನ್ ಇದ್ದಾಗ ನೀವು ಪ್ಲೂರಲ್ ಫಾರ್ಮ್ನ ಆ್ಯಡ್ ಮಾಡಬೇಕು. ಒಂದು ಕ್ಲಾರಿಟಿ, ಅನ್ಕೌಂಟಬಲ್ ಇದ್ದಾಗ ಸಿಂಗ್ಯುಲರ್ ಆ್ಯಡ್ ಮಾಡಬೇಕು, ಕೌಂಟಬಲ್ ನೌನ್ ಇದ್ದಾಗ ಪ್ಲೂರಲ್ನ ಆ್ಯಡ್ ಮಾಡಬೇಕು. ನೋಡಿ ಇಲ್ಲಿ ದ ಅರ್ನಿಂಗ್, ನಿಮ್ಮ ಹಣ ಎಷ್ಟು ಗಳಿಕೆ ಅನ್ನೋದನ್ನು ನಾವು ಆ್ಯಡ್ ಮಾಡ್ಬೋದಲ್ವಾ, ಕೌಂಟ್ ಮಾಡ್ಬೋದಲ್ವಾ. ಅಥವಾ ಒಂದು ಪ್ರಾಡಕ್ಟ್ ಬಂದಿರುತ್ತೆ, ಕೌಂಟಬಲ್ ಅಲ್ವಾ, ಆ ರೀತಿ ಕೌಂಟಬಲ್ ಇದ್ದಾಗ ನೀವು ಪ್ಲೂರಲ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟ್, ಕೆಲವೊಮ್ಮೆ ಏನಾಗುತ್ತೆ ಸೆಂಟೆನ್ಸು ದೇರ್ ಅಥವಾ ದೇರ್, ದೀಸ್ ಈ ರೀತಿ ಪದಗಳಿಂದ ಸ್ಟಾರ್ಟ್ ಆಗುತ್ತೆ. ಆ ರೀತಿಯಾಗಿರುವಂತಹ ಪದಗಳಿಂದ ಸ್ಟಾರ್ಟ್ ಆದರೆ ಅದನ್ನು ನಾವು ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಲ್ಲ. ಆಗ ಆ ಸೆಂಟೆನ್ಸಲ್ಲಿರುವ ವರ್ಬ್ಗೆ ಸಂಬಂಧಪಟ್ಟಂತೆ ಇರುತ್ತೆ. ವರ್ಬ್ ಹೇಗೆ ಅಗ್ರಿ ಆಗುತ್ತೋ ಅದ್ರ ಮೇಲೆ ನಾವು ಏನು ಮಾಡ್ತೀವಿ ಅಂತ ಇನ್ನೊಂದು ವರ್ಬ್ನ ಫಾಲೋ ಮಾಡ್ತೀವಿ. ದೇರ್ ಈಸ್ ಎ ಲಿಟಲ್ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್. ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ಅನ್ನುವಂಥದ್ದು ವರ್ಬ್ ಸಿಂಗ್ಯುಲರ್ ಆಗಿರೋದ್ರಿಂದ ನಾನಿಲ್ಲಿ ಹೆಲ್ಪಿಂಗ್ ವರ್ಬ್ ಸಿಂಗ್ಯುಲರ್ ಬರೆದಿದ್ದೀನಿ. ಇಲ್ಲಿ ನೋಡಿ ಫ್ಯಾಕ್ಟರ್ಸ್ ಅಂತ ಇದೆ, ಇಟ್ಸ್ ಎ ಪ್ಲೂರಲ್, ಸೊ ಹಾಗಾಗಿ ನಾನಿಲ್ಲಿ ಆರ್ ಬರೆದಿದ್ದೀನಿ. ಕಲೆಕ್ಟಿವ್ ನೌನ್, ನಾನು ಈಗ ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಕಲೆಕ್ಟಿವ್ ನೌನ್ ಇದ್ದಾಗ ನಾವು ಸಿಂಗ್ಯುಲರ್ನ ಆ್ಯಡ್ ಮಾಡಬೇಕು ಅಂತ. ನೋಡಿ, ಕಲೆಕ್ಟಿವ್ ನೌನ್ಸ್ ಆರ್ ದ ವರ್ಡ್ ದಟ್ ಇಂಪ್ಲೈಸ್ ಮೋರ್ ದ್ಯಾನ್ ಒನ್ ಪರ್ಸನ್. ಒಂದು ಗುಂಪಲ್ಲಿರೋದನ್ನು ನಾವು ಕಲೆಕ್ಟಿವ್ ನೌನ್ ಅಂತ ಕರಿತೀವಲ್ವಾ, ಬಟ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಸಿಂಗ್ಯುಲರ್. ಹಾಗಾಗಿ ಯು ಶುಡ್ ಆ್ಯಡ್ ಸಿಂಗ್ಯುಲರ್ ವರ್ಬ್. ದ ಗ್ರೂಪ್ ಮೀಟ್ಸ್ ಎವ್ರಿ ಡೇ. ಗ್ರೂಪ್ ಅಂದರೆ ತುಂಬ ಜನ, ಆದರೆ ಇಲ್ಲದನ್ನು ನಾವು ಸಿಂಗ್ಯುಲರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ನಾನು ಇಲ್ಲಿ ತನಕ ನಿಮಗೆ ಒಂದಿಷ್ಟು ಪಾಯಿಂಟ್ಸ್ ಮತ್ತು ಟ್ರಿಕ್ಸ್ ಹೇಳಿದೆ. ಈಗ ಅದನ್ನು ಇಟ್ಕೊಂಡು ನಾವಿಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ಆಗ ನಿಮಗೆ ಅಟ್ಲೀಸ್ಟ್ ಫಸ್ಟ್ ಕ್ವಶನ್ ಅರ್ಥ ಆಗದೆ ಇರ್ಬೋದು, ಎರಡನೇ ಕ್ವಶನ್ ಅರ್ಥ ಆಗದೆ ಇರ್ಬೋದು. ಒಂದು 15-20 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದಾಗ ಎಕ್ಸಾಮಲ್ಲಿ ನಿಮ್ಗೆ ಅದು ರಿಮೈಂಡ್ ಆಗುತ್ತೆ. ಸೊ ನಾವು ಅದನ್ನು ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಕ್ವಶನ್ಸ್ನ ನೋಡ್ತಾ ಹೋಗೋಣ. ರೈಸ್ ಆ್ಯಂಡ್ ಕರಿ ಡ್ಯಾಶ್ ಹರ್ ಫೇವ್ರೆಟ್ ಡಿಶ್. ರೈಸ್ ಆ್ಯಂಡ್ ಕರಿ, ಇಲ್ಲಿ ಒಂದು ಪದ ಎರಡನ್ನ ಏನು ಮಾಡ್ತಿದೆ, ಕನೆಕ್ಟ್ ಮಾಡ್ತಿದೆ. ರೈಸ್ ಆ್ಯಂಡ್ ಕರಿ ಈಸ್ ಹರ್ ಫೇವ್ರೆಟ್ ಡಿಶ್. ಸಿಂಗ್ಯುಲರ್, ರೈಸ್ ಅನ್ನೋದೇನು ಸಿಂಗ್ಯುಲರ್, ಕರಿ ಅನ್ನೋದು ಸಿಂಗ್ಯುಲರ್, ಎರಡನ್ನೂ ಕನೆಕ್ಟ್ ಮಾಡ್ತಿದೆ ಅಲ್ವಾ. ಸೊ ಸಿಂಗ್ಯುಲರ್ ಇದ್ದಾಗ ಸಿಂಗ್ಯುಲರ್ನ ಬರೆದಿದ್ದೀನಿ. ಎ ನಂಬರ್ ಆಫ್ ಕಂಪ್ಲೇಂಟ್ಸ್ ಡ್ಯಾಶ್ ಲಾಡ್ಜ್ಡ್ ಟುಡೇ. ಎ ನಂಬರ್ ಆಫ್ ಕಂಪ್ಲೇಂಟ್ಸ್ ವರ್ ಲಾಡ್ಜ್ಡ್ ಟುಡೇ. ಯಾಕೆ ವರ್ ಬರೆದಿದ್ದೀನಿ? ಸೊ ನಂಬರ್ ಆಫ್ ಕಂಪ್ಲೇಂಟ್ಸ್ ಅಂತ ಇದೆ. ಕಂಪ್ಲೇಂಟ್ಸ್ ಅನ್ನೋಂಥದ್ದು ವರ್ಬ್. ಎ ನಂಬರ್ ಅನ್ನೋವಂಥದ್ದು ಒಂದು ಕೌಂಟಬಲ್ ಆಗಿದೆ ಅಲ್ವಾ, ಕೌಂಟ್ ಮಾಡ್ತೀರಲ್ವ ನಂಬರ್ನ, ಹಾಗಾಗಿ ನಾನು ಪ್ಲೂರಲ್ನ ಬರೆದಿದ್ದೀನಿ. ಯಾಕೆ ಮೇಡಮ್ ಬಿ ಈಸ್ ವಾಸ್ನ ಬರ್ತಿಲ್ಲ? ಲಾಡ್ಜ್ ಅನ್ನೋ ವರ್ಡ್ ಇದೆ. ಲಾಡ್ಜ್ಡ್ ಅನ್ನೋವಂಥದ್ದು ಪಾಸ್ಟ್ ಟೆನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ನೋಡಿ ನೀವು ಹೇಗೆ ಆನ್ಸರ್ನ ಐಡೆಂಟಿಫೈ ಮಾಡ್ಬೋದು. ಓಕೆ, ಲಾಡ್ಜ್ಡ್ ಅಂತ ಇದೆ ಪಾಸ್ಟ್ ಟೆನ್ಸ್, ಸೊ ವಾಸ್ ಅಥವಾ ವರ್ಬ್ ಬರುತ್ತೆ. ನಂಬರ್ ಆಫ್ ಕಂಪ್ಲೇಂಟ್ಸ್ ಅಂತ ಇದೆ ಕೌಂಟಬಲ್, ಸೊ ನಾನು ಏನು ಆ್ಯಡ್ ಮಾಡಬೇಕು, ವರ್. ದಿಸ್ ಈಸ್ ಹೌ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ. ದ ಪ್ಯಾನಲ್ ಆಫ್ ಜಡ್ಜಸ್ ಡ್ಯಾಶ್ ಸೆಂಟೆನ್ಸ್ಡ್ ಹಿಮ್ ಟು ಡೆತ್. ಇದಿನ್ನೂ ತುಂಬ ಈಸಿ. ಪ್ಯಾನಲ್ ಆಫ್ ಜಡ್ಜಸ್, ಎಗೇನ್ ಇದೊಂದು ಕಲೆಕ್ಟಿವ್ ನೌನ್. ನೀವು ತುಂಬ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ, ಕಲೆಕ್ಟಿವ್ ನೌನ್ ಅಂತ ಗೊತ್ತಾಗೋಯ್ತು. ಸೊ ಕಲೆಕ್ಟಿವ್ ನೌನ್ ಇದೆ, ಸಿಂಗ್ಯುಲರ್ ಆ್ಯಡ್ ಮಾಡಬೇಕು. ಸೆಂಟೆನ್ಸ್ಡ್ ಅಂತ ಇದೆ, ಸೊ ಇಟ್ ಈಸ್ ಎ ಪಾಸ್ಟ್ ಪಾರ್ಟಿಸಿಪಲ್, ಅಂದರೆ ಸಬ್ಜೆಕ್ಟ್ ವರ್ಬ್ ಪ್ಲಸ್ V3, ಅಂದರೆ V3 ವರ್ಬ್ ಇದೆ ಅಂತ ಕ್ಲಾರಿಟಿ ಸಿಕ್ಕಿದೆ ಅಲ್ವಾ. ಸೊ ಹ್ಯಾವ್ ಯೂಸ್ ಮಾಡಬೇಕು ಅಥವಾ ಹ್ಯಾಡ್ ಯೂಸ್ ಮಾಡಬೇಕು. Singular, so the answer is has. The panel of judges has sentenced him to death. Lisa dash in charity every month. Lisa contributing, contributes, have contributed. Sentence tumba simple agide. It's a simple present tense. So hagagi contributes. Simple present tense alli ನಿಮ್ಗೆ ಮತ್ತೆ ಹೇಳ್ತಾ ಇದ್ದೀನಿ, ಹಿ ಶಿ ಇಟ್ ಇದ್ದಾಗ, ಅಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ನಾವು ಕ್ರಿಯಾಪದಕ್ಕೆ ಎಸ್ನ ಆ್ಯಡ್ ಮಾಡ್ತೀವಿ. ಸೊ ಕಾಂಟ್ರಿಬ್ಯೂಟ್, ಸಿ ಇಸ್ ದ ಆನ್ಸರ್. ರಾಮ್ ಹ್ಯಾಸ್ ವೆಲ್ ಆಸ್ ಹಿಸ್ ಬ್ರದರ್ಸ್ ಡ್ಯಾಶ್ ಕಮಿಂಗ್ ಟುಡೇ. ಅಗೇನ್ ಇಟ್ಸ್ ವೆರಿ ಕ್ಲಿಯರ್. ರಾಮ್ ಅನ್ನುವಂಥದ್ದು ಸಬ್ಜೆಕ್ಟ್ ಸಿಂಗ್ಯುಲರ್. ರಾಮ್ ಮತ್ತು ಅವನ ಜೊತೆಲಿ ಅವರು ತಮ್ಮಂದರು. ರಾಮ್ ಆಸ್ ವೆಲ್ ಆಸ್ ಹಿಸ್ ಬ್ರದರ್ಸ್ ಈಸ್ ಕಮಿಂಗ್ ಟುಡೇ. ನಿಮ್ಗೆ ಅರ್ಥ ಆಗ್ತದೆ ಅನ್ಕೋತೀನಿ. ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಬರೆದು ಹಾಕಿ. ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನಾನು ಇನ್ನೂ ಈಸಿಯಾಗಿ ಹೇಳ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ.
ದ ಹಾರ್ಸ್ ಆ್ಯಂಡ್ ದ ಕೋಚ್. ಆ್ಯಂಡ್ ಅನ್ನೋ ವರ್ಡ್ ಇದೆ. ಆ್ಯಂಡ್ ಅನ್ನೋದಿದೆ ಅಂತಂದರೆ ಎರಡು ಸಿಂಗ್ಯುಲರ್ ಇರುತ್ತೆ. ಸೊ ಹಾಗಾಗಿ ನಾವು ಹ್ಯಾಸ್ನ ಆ್ಯಡ್ ಮಾಡಬೇಕು ಅಂತ ನಮ್ಮ ತಲೆಗೆ ಬರುತ್ತೆ. ಬಟ್ ಇಲ್ಲೂ ಅಬ್ಸರ್ವ್ ಮಾಡಿ, ದ ಅನ್ನೋದನ್ನು 2 ಸಲ ಬಳಸಿದರೆ, ಎರಡು ಕೂಡ ಡೆಫಿನೆಟ್ ಆರ್ಟಿಕಲ್. ಹಾಗಾಗಿ ಟ್ವೈಸ್ ದೇ ಹ್ಯಾವ್ ಯೂಸ್ಡ್ ದ. ಇಟ್ ಮೀನ್ಸ್ ಬೋತ್ ಆರ್ 2 ಡಿಫ್ರೆಂಟ್ ಸಬ್ಜೆಕ್ಟ್. ಎರಡು ಡಿಫ್ರೆಂಟ್ ಸಬ್ಜೆಕ್ಟ್ಸ್ನ ಆ್ಯಂಡಿಂದ ಆ್ಯಡ್ ಮಾಡಿದ್ದಾರೆ ಅಂತಂದರೆ ಆಗ ನಾವು ಪ್ಲೂರಲ್ ವರ್ಬ್ನ ಯೂಸ್ ಮಾಡಬೇಕು. ಸೊ ದ ಆನ್ಸರ್ ಈಸ್ ಹ್ಯಾವ್. ನೆಕ್ಸ್ಟ್ ನೋಡೋಣ. ದ ಪಬ್ಲಿಕ್ ಡ್ಯಾಶ್ ದ ಥೀಫ್ ರೆಡ್ ಹ್ಯಾಂಡೆಡ್. ಇಲ್ಲೇ ಉತ್ತರ ಇದೆ. ರೆಡ್ ಹ್ಯಾಂಡೆಡ್ ಅನ್ನೋವಂಥದ್ದು ಪಾಸ್ಟ್ ಟೆನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಕ್ಯಾಚ್ನ ಪಾಸ್ಟ್ ಟೆನ್ಸ್ ಯಾವುದು? ಕಾಟ್. ದ ಪಬ್ಲಿಕ್ ಕಾಟ್ ದ ಥೀಫ್ ರೆಡ್ ಹ್ಯಾಂಡೆಡ್ ಈಸ್ ದ ರೈಟ್ ಆನ್ಸರ್. ದ ಮಾಡರ್ನ್ ಸ್ಟೂಡೆಂಟ್ ಡ್ಯಾಶ್ ದ ಇಂಪಾರ್ಟೆನ್ಸ್ ಆಫ್ ಫಿಸಿಕಲ್ ಎಕ್ಸಸೈಸಸ್. ಓಕೆ, ಸೊ ಸ್ಟೂಡೆಂಟ್ ಅನ್ನುವಂಥದ್ದು ಏನು ರೆಪ್ರೆಸೆಂಟ್ ಮಾಡುತ್ತೆ? ಸಿಂಗ್ಯುಲರ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಾಗಾಗಿ ಸ್ಟೂಡೆಂಟ್ ಅಂತ ಇರೋದ್ರಿಂದ ಅಂಡರ್ಸ್ಟ್ಯಾಂಡ್ಸ್. ವೈಲ್ ಈಟಿಂಗ್ ಹಿ ಡ್ಯಾಶ್ ಅ ಲಾಟ್. ವೈಲ್ ಈಟಿಂಗ್ ಹಿ ಟಾಕ್ಸ್ ಅ ಲಾಟ್. ಉತ್ತರ ಎಷ್ಟು ಈಸಿಯಾಗಿದೆ ನೋಡಿ. ಮತ್ತು ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಕೂಡ ಬಹಳನೇ ಈಸಿ ಅಂತ ನನಗೆ ಅನಿಸುತ್ತೆ. ನೆಕ್ಸ್ಟ್, ನೈದರ್ ಆಫ್ 2 ಸ್ಟೋರ್ಸ್ ಡ್ಯಾಶ್ ಓಪನ್. ಇಲ್ಲಿ ಒಂದು ಕ್ಲಾರಿಟಿ ತಗೊಳ್ಳಿ. ನೈದರ್ ಅನ್ನೋ ವರ್ಡ್ ಇದೆ, ಇಟ್ಸ್ ಎ ಸಿಂಗ್ಯುಲರ್. ಸೊ ಹಾಗಾಗಿ ತುಂಬ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈಸ್ ನೈದರ್ ದ 2 ಸ್ಟೋರ್ಸ್ ಈಸ್ ಓಪನ್ಡ್. ಒಂದು ನೆನಪಿರಲಿ, ನೈದರ್, ನಾರ್, ಐದರ್, ಈಚ್ ಈ ಥರ ವರ್ಡ್ಸ್ ಇದ್ದರೆ ಸಿಂಗ್ಯುಲರ್ ಆಗುತ್ತೆ. ಆಲ್ ದ ಪ್ಲ್ಯಾನೆಟ್ಸ್ ಡ್ಯಾಶ್ ಅರೌಂಡ್ ದ ಅರ್ತ್. ಯೂನಿವರ್ಸಲ್ ಟ್ರುತ್ ಆಗಿರುವಂತಹ ಸೆಂಟೆನ್ಸ್ ಕೊಟ್ಟಾಗ ಅದು ಯಾವಾಗಲೂ ಕೂಡ ಪ್ರೆಸೆಂಟ್ ಟೆನ್ಸಲ್ಲಿರುತ್ತೆ. ಆಲ್ ದ ಪ್ಲ್ಯಾನೆಟ್ಸ್ ಮೂವ್ ಅರೌಂಡ್ ದ ಅರ್ತ್. ಎವ್ರಿ ಗರ್ಲ್ ಆ್ಯಂಡ್ ಎವ್ರಿ ಬಾಯ್ ಡ್ಯಾಶ್ ಗಿವನ್ ಎ ಸಿಲ್ವರ್ ಮೆಡಲ್. ಪ್ರಶ್ನೆಯಲ್ಲಿ ತುಂಬ ನೀಟಾಗಿ ಗಮನಿಸಬೇಕಾಗಿರುವಂಥದ್ದು ಎವ್ರಿ ಅನ್ನುವಂಥದ್ದು ಸಿಂಗ್ಯುಲರ್ನ ರೆಪ್ರೆಸೆಂಟ್ ಮಾಡುತ್ತೆ. ಎವ್ರಿ ಗರ್ಲ್ ಆ್ಯಂಡ್ ಎವ್ರಿ ಬಾಯ್ ವಾಸ್ ಗಿವನ್ ಎ ಸಿಲ್ವರ್ ಮೆಡಲ್ ಆಗಬೇಕು ಅಥವಾ ಹ್ಯಾಸ್ ಗಿವನ್ ಎ ಸಿಲ್ವರ್ ಮೆಡಲ್ ಆಗಬೇಕು. ಗಿವನ್ ಅಂತ ಇದೆ. ಗಿವ್, ಗೇವ್, ಗಿವನ್ V3 ಇದೆ. ಸೊ V3ಗೂ ಮುಂಚೆ ಹ್ಯಾಸ್ ಫಾರ್ಮ್ ಬರಬೇಕಲ್ವ? ಹ್ಯಾಸ್, ಹ್ಯಾವ್, ಹ್ಯಾಡ್. ಸೊ ಇಲ್ಲಿ ಆನ್ಸರ್ ಏನು? ಎವ್ರಿ ಗರ್ಲ್ ಆ್ಯಂಡ್ ಎವ್ರಿ ಬಾಯ್ ಹ್ಯಾಸ್ ಗಿವನ್ ಎ ಸಿಲ್ವರ್ ಮೆಡಲ್. ಸೊ ಎವ್ರಿ ಅನ್ನೋವಂಥದ್ದು ಸಿಂಗ್ಯುಲರ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ಐ ಹ್ಯಾವ್ ಆ್ಯಡೆಡ್ ಹ್ಯಾಸ್. ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಈ 2 ವೆಬ್ಸೈಟ್ನ ನಾನು ರೆಫರ್ ಮಾಡಿದೆ. ಕೆಲವೊಂದು ವೆಬ್ಸೈಟ್ಸ್ನ ನೀವು ರೆಫರ್ ಮಾಡಿದಾಗ ಅಲ್ಲಿ ಮೋರ್ ದೆನ್ 100 ಕ್ವಶನ್ಸ್ ಇರುತ್ತೆ. ನೀವು ಅದು ಸಾಲ್ವ್ಡ್ ಆಗಿ ಸಿಗುತ್ತೆ, ಡೀಟೇಲಾಗಿ ಸಿಗದೆ ಇರ್ಬೋದು. ಸೊ ಹಾಗಾಗಿ ಅಲ್ಲಿಂದ ನಾನು ಕೆಲವೊಂದು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ನೆಕ್ಸ್ಟ್ ಸೆಷನ್ನಲ್ಲಿ ನಾನು ನಿಮಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನ ಬಗ್ಗೆ ಹೇಳ್ತೀನಿ. ವಿಡಿಯೋ ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೇನೆ. ನಿಮಗೆ ಎಕ್ಸಾಮ್ಸಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.